ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಕಚಿವ ಸೈಕಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮನೆಯಲ್ಲಿ ನಾವು ಆಯುಧ ಪೂಜೆ ಸಿದ್ಧನಂದು ಅಂದರೆ ಮಹಾನವಮಿ ಸಿದ್ಧನಂದು ನಾವು ಒಂದು ಆಯುಧ ಪೂಜೆನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋದಂತೆ. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಿಕೊಳ್ಳಿ. ದೇವರ ಮನೆಯಲ್ಲಿ ಜಾಗ ಇಲ್ಲ ಅನ್ನೋದಾದರೆ ಕೆಳಭಾಗದಲ್ಲಿ ಒಂದು ಮನೆಯನ್ನು ಹಾಕಿ ಅದ್ರ ಮೇಲೆ ಇದೆಲ್ಲ ವಸ್ತುಗಳ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಎಲ್ಲಿ ನಾವು ಕಳಸವನ್ನು ಘಟಸ್ಥಾಪನೆ ಮಾಡಿಕೊಂಡಿರ್ತೀರಿ, ಹಾಗೆ ಅಖಂಡ ದೀಪಾರಾಧನೆ ಮಾಡಿರ್ತೀರಿ, ಆ ಜಾಗದಲ್ಲೇ ಒಂದು ಕೆಳಭಾಗದಲ್ಲಿ ಒಂದು ಮನೆಯನ್ನು ಹಾಕಿ ಎಲ್ಲ ಆಯುಧಗಳನ್ನು ಇಟ್ಟು ನೀವು ಸರಳವಾಗಿ ನೀವು ಪೂಜೆಯನ್ನು ಮಾಡ್ಕೋಬಹುದು. ತುಂಬಾ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳದಂತೆ. ನೀವು ದೇವರಿಗೆ ಸಹ ಹೂಗಳಿಂದ ನೀವು ಅಲಂಕಾರ ಮಾಡಿಕೊಳ್ಳಿ. ಹಾಗೆಯೇ ಅದೆಲ್ಲ ನೀವು ಕಡಿಸಲು ಬರುವುದಿಲ್ಲ, ಹಾಗೆಯೇ ನೀವು ಹೂಗಳಿಂದ ನೀವು ಅಲಂಕಾರ ಮಾಡಿಕೊಳ್ಳಿ. ಹಾಗೆಯೇ ಅದು ದೀಪವನ್ನು ಸಹ ಹಚ್ಚಿರಿ. ಹಾಗೆಯೇ ನೀವು ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ, ಅದಕ್ಕೆ ಸಹ ಹೂಗಳಿಂದ ನೀವು ಅಲಂಕಾರ ಮಾಡ್ಕೊಳ್ಳಿ ವಿಶೇಷವಾಗಿ. ಹಾಗೆ ಪ್ರಸಾದವನ್ನು ನೀಡಿ, ಎಲ್ಲಿಂದ ಮಾಡಿ ಪ್ರಸಾದ ಅಲ್ವಾ ಒಂದು 9ನೇ ದಿವಸ. ಹಾಗೆ ಒಂದು ಹೂವು ಮಂಚದ ಬಗ್ಗೆ ನನಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವು ಕೆಳಭಾಗದಲ್ಲಿ ಒಂದು ಮನೆಯನ್ನು ಹಾಕಿ ಎಲ್ಲ ರೀತಿಯ ಒಂದು ಆಯುಧಗಳನ್ನು ಇರಬೇಕು. ಅಂದರೆ ಕತ್ರಿ ಮತ್ತು ಚಾಕು ಆಗಿರ್ಬೋದು, ಹಾಗೆಯೇ ಒಂದು ಮಿಕ್ಸರ್ ಆಗಿರ್ಬೋದು, ರುಬ್ಬೋ ಕಲ್ಲು ಆಗಿರ್ಬೋದು, ಒಡ್ಲು ಕಲ್ಲು, ಬೀಸೋ ಕಲ್ಲು, ಚಟ್ನಿ ಮಾಡುವಂಥ ಎಲ್ಲ ಕಲ್ಲನ್ನು ಇಟ್ಟು ನೀವು ಕೆಳಭಾಗದಲ್ಲಿ ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ. ನಾವು ಈ ಆಯುಧ ಪೂಜೆನ ಯಾಕೆ ಆಚರಣೆ ಮಾಡಬೇಕು ಅನ್ನೋದಾದರೆ, ನಾವು ಪ್ರತಿ ಸಲ ನಾವು ಕೆಲಸ ಮಾಡುವಾಗ ಒಂದು ಅಚಾತುರ್ಯಗಳು ಆಗಬಾರ್ದು, ಯಾವುದೇ ರೀತಿಯ ಒಂದು ಅವಘಡಗಳು ಸಂಭವಿಸಬಾರ್ದು ಅಂತ ನಾವು ಆಯುಧ ಪೂಜೆನ ಮಾಡ್ತಾ ಇರ್ತೀವಿ. ಅಂದರೆ ಸರಳವಾಗಿ ತಿಳಿಸ್ಕೊಡ್ಬೇಕಂದ್ರೆ, ನಾವು ತರಕಾರಿಗಳನ್ನು ಹೆಚ್ಚ್ತಾ ಇರ್ತೀವಿ, ಒಂದು ಕೈ ಬೆರಳನ್ನು ಹೆಚ್ಕೊಳ್ಳುವಂಥದ್ದು ಆ ಥರ ಸಹ ಆಗ್ಬೋದು. ಸೊ ಆ ಕಾರಣಕ್ಕೆ ನಾವು ಈ ಥರ ಆಯುಧ ಪೂಜೆಯನ್ನು ಮಾಡೋದ್ರಿಂದ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಪರಿಹಾರ ಮಾಡ್ಕೋಬೋದು. ಸೊ ಆ ಕಾರಣಕ್ಕೆ ನಾವು ಇದನ್ನು ಮಾಡ್ತೀವಿ. ಇದರ ಒಂದು ಪೌರಾಣಿಕ ಹಿನ್ನೆಲೆ ಏನಪ್ಪ ಅನ್ನೋದಾದರೆ, ಅಮ್ಮನವರು ಮಹಿಷಾಸುರನ್ನು ಸಂಹರಿಸಿದ ನಂತರ ತನ್ನ ಆಯುಧಗಳನ್ನು ಸ್ವಚ್ಛವಾಗಿ ತೊಳೆದು ಅವುಗಳಿಗೆ ಪೂಜೆ ಮಾಡಿ ಶಾಂತಿ ಮಾಡಲಾಯಿತು ಅಂತ ಒಂದು ಪೌರಾಣಿಕ ಹಿನ್ನೆಲೆ. ಅಂದರೆ ಅದು ಪೌರಾಣಿಕವಾಗಿ ಒಂದು ಬಂದಿರುವಂಥದ್ದು. ಸೊ ಆವಾಗಲಿಂದ ಇವಾಗವರೆಗೂ ಸಹ ನಾವು ಒಂದು ಆಯುಧ ಪೂಜೆಯನ್ನು ಮಾಡ್ತಾ ಬಂದಿದ್ದೇವೆ. ಸೊ ಆ ಕಾರಣಕ್ಕೆ ನಾವು ಈ ಆಯುಧಗಳಿಗೆ ಎಲ್ಲ ರೀತಿಯ ಒಂದು ಪೂಜೆಗಳನ್ನು ಸಹ ನಾವು ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಒಡ್ಲು ಕಲ್ಲು, ಬಿಸಿಲು ಎಲ್ಲದೂ ಸಹ ಇಟ್ಟಿದ್ದೇನೆ. ಅದಕ್ಕೆ ನಾವು ಒಂದು ಲಿಂಬೆ ಹಣ್ಣನ್ನು ಸಹ ಸಿದ್ಧತೆ ಮಾಡಬೇಕು. ಲಿಂಬೆ ಹಣ್ಣು ಹಾಗೆ ತೆಂಗಿನಕಾಯಿ ಒಂದನ್ನು ಸಿದ್ಧತೆ ಮಾಡಿಕೊಳ್ಳಿ. ಹಾಗೆಯೇ ನೀವು ಸರಸ್ವತಿ ಪೂಜೆ ಮಾಡಿಲ್ಲ ಸೋಮವಾರ ಅನ್ನೋದಾದರೆ, ನೀವು ಮಂಗಳವಾರ, ಬುಧವಾರ, ಗುರುವಾರ, 2ನೇ ತಾರೀಕು ವಿಜಯದಶಮಿವರೆಗೆ ನಮಗೆ ಸಮಯವಿರ್ತದೆ, ನೀವು ಒಂದು ದಿವಸ ಮಾಡ್ಬೋದು. ಆದರೆ ಸೋಮವಾರ ಮಾಡೋದು ತುಂಬಾ ಶ್ರೇಷ್ಠ, ಯಾಕಂದರೆ ನಮಗೆ ಮೂಲ ನಕ್ಷತ್ರ ಇರ್ತದೆ. ನೀವು ಮಾಡಿಲ್ಲ ಅನ್ನೋದಾದರೆ ಇವತ್ತಿನ ದಿವಸ ಸಹ ನೀವು ಮಾಡ್ಬೋದು, ತೊಂದರೆ ಏನಿಲ್ಲ. ನಾವು ಈ ಆಯುಧಗಳಿಗೆ ಪ್ರಸಾದಕ್ಕೆ ಅಂತ ಮಂಡಕ್ಕಿ ಖಾರ ಅಂತ ನಾವು ಇರಬೇಕು. ಹಾಗೆಯೇ ಸ್ವಲ್ಪ ನೀವು ನೀವು ಸ್ವೀಟ್ ಮಾಡಿರ್ತೀರೋ ಅದೇ ಸ್ವೀಟನ್ನು ನೀವು ಇರ್ಬೋದು, ತುಂಬಾ ಒಳ್ಳೆಯದು. ಹಾಗೆ ಗಾಡಿಗಳಿಗೆ ಸಹ ನೀವು ಇದೇ ರೀತಿಯ ಪೂಜೆ ಮಾಡಬೇಕು, ಆದರೆ ಮನೆಯ ಹೊರಗಡೆ ಮಾಡಬೇಕು, ಒಳಗಡೆ ಅಲ್ಲ. ಇದೆಲ್ಲ ಆಯುಧಗಳನ್ನು ನೀವು ಮನೆಯ ಒಳಗಡೆ ಮಾಡಿದರೆ, ಗಾಡಿಗಳ ಪೂಜೆ ನೀವು 2 ವೀಲರ್ ಆಗಿರ್ಬೋದು, 4 ಆಗಿರ್ಬೋದು, 3 ಮತ್ತು ನಿಮಗೆ ಒಂದು ವೆಹಿಕಲ್ ಇದ್ದರೆ, ಗಾಡಿಗಳಿದ್ದರೆ ಮನೆಯ ಹೊರಗಡೆ ಬೂದು ಕುಂಬಳಕಾಯನ್ನು, ಹಾಗೆ ತೆಂಗಿನಕಾಯಿ, ಲಿಂಬೆಹಣ್ಣು ಮತ್ತು ದೃಷ್ಟಿ ತೆಗೆಯಲು ಒಂದು ಮೆಣಸಿನಕಾಯನ್ನು ಎಲ್ಲದನ್ನು ನೀವು ಸಿದ್ಧತೆ ಮಾಡಿಕೊಂಡು ಮನೆಯ ಹೊರಗಡೆ ನೀವು ಈ ಪೂಜೆಯನ್ನು ಮಾಡಬೇಕು ಗಾಡಿಗಳಿಗೆ. ಇಷ್ಟು ನೀವು ಮನೆ ಒಂದು ಒಳಗಡೆ ಸಿದ್ಧತೆ ಮಾಡಿಕೊಳ್ಳಿ. ನಂತರದಲ್ಲಿ ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ಧೂಪವನ್ನು ಹಾಕಿ, ನಾವು ಮೊದಲಿಗೆ ನಾವು ನಿಂಬೆಹಣ್ಣನ್ನು ಹಚ್ಚಬೇಕು. ನಾವು ನಿವಾಳಿಸ್ಬೇಕು ಎಲ್ಲ ಆಯುಧಗಳಿಗೆ. ನಾವು ಈ ಒಂದು ದೇವರ ಮನೆಯಲ್ಲಿ ಏನಿರ್ತೀವೋ ಅಷ್ಟೇ ಅಲ್ಲ, ಮುಖ್ಯ ಬಾಗಿಲು ಸಹ ನಮಗೆ ಒಂದು ತುಂಬಾ ಒಂದು ಪ್ರಮುಖವಾಗಿರುವಂಥ, ಯಾಕೆಂದರೆ ಅದು ನಮಗೆ ಒಂದು ಪ್ರೊಟೆಕ್ಷನ್ ಕೊಡ್ತದೆ, ಒಂದು ಸೈನಿಕ ಥರ. ಸೊ ಆ ಕಾರಣಕ್ಕೆ ಒಂದು ಮುಖ್ಯ ಬಾಗಿಲು ಆಗಿರ್ಬೋದು. ಹಾಗೆ ತಿಜೋರಿ, ನಾವು ಎಲ್ಲ ರೀತಿಯ ಒಂದು ಬೆಲೆ ಬಾಳುವಂಥ ಒಂದು ವಸ್ತುವನ್ನ ಇಟ್ಟಿರ್ತೀರಿ ಅದರಲ್ಲಿ. ಸೊ ಆ ಕಾರಣಕ್ಕೆ ಅದಕ್ಕೆ ಸಹ ನಾವು ನಿವಾಳಿಸ್ಬೇಕು. ಎಲ್ಲ ಕಡೆಗೆ ನಿವಾಳಿಸ್ಕೊಂಡು ಬಂದು ನಂತರದಲ್ಲಿ ದೇವರ ಮನೆಯಲ್ಲಿ ಸಹ ನಾವು ಏನು ಆಯುಧಗಳನ್ನು ಇಟ್ಟಿರ್ತೀವಿ ಅದಕ್ಕೆ ಸಹ ನಿವಾಳಿಸಿ, ನಂತರ ಅದನ್ನು ಮಧ್ಯಭಾಗದಲ್ಲಿ ಹಾಗೆ ಕಟ್ ಮಾಡಿಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ, ಡಾರ್ಕಾಗಿ ನೀವು ಹಚ್ಚಬೇಕು. ನೀವು ಕುಂಕುಮವನ್ನು ಹಚ್ಚಿ ಮಧ್ಯಭಾಗದಲ್ಲಿ ಅರಿಶಿಣವನ್ನು ಹಚ್ಚಿ ವಿರುದ್ಧ ದಿಕ್ಕಿನಲ್ಲಿ ಅದನ್ನು ಇಟ್ಟು, ನಂತರದಲ್ಲಿ ಕಾಯನ್ನು ನಾವು ಒಡಿಬೇಕು. ಕಾಯನ್ನು ಒಡೆದ ನಂತರದಲ್ಲಿ ನೀವು ಮಂಗಳಾರತಿ ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ನೀವು ಪೂಜೆನ ಸಮಾಪ್ತಿ ಮಾಡ್ಕೊಳ್ಳಿ. ಇಷ್ಟು ನೀವು ಒಂದು ಆಯುಧ ಪೂಜೆ ಮಾಡಬೇಕಾಗಿರುವಂಥದ್ದು.
ನೀವು ಇದನ್ನು ಬುಧವಾರ ಪೂಜೆ ಮಾಡ್ತೀರಿ, ಯಾವಾಗ ವಿಸರ್ಜನೆ ಮಾಡಬೇಕಂದ್ರೆ ತಿರುಗಿ ದಿವಸ ನೀವು ಗುರುವಾರ ಎಲ್ಲದನ್ನು ನೀವು ತೆಗೆದು ಒಂದು ದಿನನಿತ್ಯದ ಒಂದು ಅಡಿಗೆಗೆ ಅಂದರೆ ಒಂದು ಕೆಲಸಕ್ಕೆ ಆ ಒಂದು ಆಯುಧಗಳನ್ನು ಬಳಸ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಹಾನವಮಿರಂದು ಅಂದರೆ ನವರಾತ್ರಿಯ ಒಂದು ಆಯುಧ ಪೂಜೆಯ ಸಂಪೂರ್ಣ ಅವರ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಸಹ ಇಷ್ಟವಾಗಿದೆ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.